ಹೌದು, ನಾವು ಭೀಮಾ ತೀರದ ಹಂತಕರು. ಹೌದು, ನಾವು ಭೀಮಾ ತೀರದ ಹಂತಕರು, ಬಡತನದ ಹಂತಕರು, ಬಡತನದ ಹಂತಕರು, ಸಿರಿತನದ ಹಂತಕರು, ಸಿರಿತನದ ಹಂತಕರು, ಸಮ ಸಮಾಜದ ಚಿಂತಕರು. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವಿಯದ ನೆನಪು. ಹೌದು, ಸಹಜವಾಗಿ ನೆನಪುಗಳು ಹೇಗಿದೆ ಸರ್? ಹಸಿರಾಗಿ ಇರ್ತವೆ. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ನೆನಪು ಹೌದು, ಮತ್ತು ಸಾವಿರದ ನೆನಪು ಹೌದು. ಸಾವೇ ಇರದ ನೆನಪುಗಳಿಗೆ ಯಾವತ್ತೂ ಸಾವಿರದಿಲ್ಲ. ಸೊ ಹಾಗಾಗಿ ಸಾವಿರದ ನೆನಪು ಇದು ನಾನು 1ನೇ ಕ್ಲಾಸ್ ಓದಿರೋದಿಲ್ಲಿ. ಹಲಸಂಗಿ ಮಾಸ್ತರು ಅಕ್ಕವರು ಅಂತ ಅವರು ಹೆಡ್ ಮಾಸ್ತರ್ ಇದ್ರು, ಮತ್ತು ಅವರೇ ಮನೆಯವರೇ ಟೀಚರ್ ಇದ್ರು. ಅವರು ಇಲ್ಲಿನೂ ಇರ್ತಿದ್ರು. ಇಲ್ಲೊಂದು ಪಕ್ಕದಲ್ಲಿ ರೂಮ್ ಇತ್ತು, ಮತ್ತು ಊರ ಹೊರಗೆ ಅಲ್ಲಿ ಗೈರಾಣಿ ಅಂತ ಇದೆಲ್ಲ ಗೈರಾಣಿದು, ಆ ಊರ ಹೊರಗೆ ಅಲ್ಲಿನೂ ಇರ್ತಿದ್ರು ಅವರು. ಸೊ ನಾನು ನಿಮಗೆ ಇನ್ಸಿಡೆಂಟ್ ಹೇಳಬೇಕಿಲ್ಲಿ. ಈ ರೂಮಲ್ಲಿ ನಾನು 1ನೇ ಕ್ಲಾಸು ಮೋಸ್ಟ್ಲಿ 2ನೇ ಕ್ಲಾಸ್ ಇದ್ದೆ ಅವಾಗಿದ್ದಾಗ ನಾನು ಮುಂದೆ ಕೂಡ್ತಿದ್ದೆ. ಅವಾಗ ತುಂಬ ಮಕ್ಕಳು, ಒಂದು ಇದ್ರಾಗ ಒಂದು 20-30 ಮಕ್ಕಳು ಒಂದೇ ರೂಮ್ನಲ್ಲಿ. ಸೊ ನನಗೆ ಅವಾಗ ಒಂದಾಕ ಬಂದಿತ್ತು. ಅವ್ರಿಗೆ ನಾವು ಅಕ್ಕವರ ಅಂತ ಕೈ ಮಾಡ್ತಿದ್ವಿ, ಕೂತ್ಕೊಳ್ಳೋ ಅಂತ, ಮತ್ತೆ ಅಕ್ಕವ್ರ ಅಂತ ಕೈ ಮಾಡ, ಮತ್ತೆ ಕೂತ್ಕೊಳ್ಳೋ ಅಂತ, ಮತ್ತೆ ಅಕ್ಕವ್ರ ಅಂತ ಕೂತ್ಕೊಳ್ಳೋ ಅಂತ, 3 ಬಾರಿನೂ ಕೂತ್ಕೊ ಅಂದ್ರೆ ನಾನು ಏನು ಮಾಡಬೇಕು? ಅದು ಕೊನೆಗೆ ಏನಾಯ್ತು, ಅದೆಲ್ಲ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ನಾನು ಕೂತಲ್ಲೇ ಬಿಟ್ಬಿಟ್ಟೆ. ಬಿಟ್ಟು ಅದೇನಾಯ್ತು, ಅಲ್ಲಿಂದ ಹರ್ಕೊಂಡು ಬಂದ್ರೆ ಇಲ್ಲಿ ಕೊನೆ ಕೂತವ್ರಿಗೆ ಬಂತದು, ಈ ರೂಮ್ ಇಲ್ಲಿ ಕೂತವ್ರಿಗೆ. ಅವರು ಅಕ್ಕವ್ರ ಇಲ್ಲಿ ನೀರು ಹೊಳೆ ಹರ್ಲಿಕ್ಕತ್ತದ್ರಿ ಅಂತ ನೋಡಿದ್ರೆ ಅವ್ರು ನೋಡಿದ್ರೆ ಇಲ್ಲಿ ಯಾವ ಮಳೆ ಬಂದಿಲ್ಲ, ಇದು ಎಲ್ಲಿದು ಬಂತು ಅಂತ ಅವ್ರು ಹುಡ್ಕೊಂಡು ಬಂದ್ರೆ ನಾನೇ ಬಿಟ್ಟಿದ್ದೆ ಅಂತ. ಅಂದ್ರೆ ಈ ಪ್ರೈಮರಿಯಲ್ಲಿ ನಿಜಕ್ಕೂ ಸಾವು ಇರೋದೇ ನೆನಪು. ಇದು ಸಾಧ್ಯನೇ ಇಲ್ಲ, ನಾನು ಸತ್ತರೆ ಹೋಯ್ತದು, ಇರೋ ತನಕ ಅದು ಇರ್ತದೆ. ಆ ಥರದ ನೆನಪು. ಮತ್ತು ಈಗ ಸ್ಕೂಲು, ನಮ್ಮ ಶಾಲೆ ತುಂಬ ಬೆಳೆದಿದೆ. ಇದು ಗಂಡು ಮಕ್ಕಳ ಶಾಲೆ, ಆ ಕಡೆ ಹೆಣ್ಮಕ್ಳ ಶಾಲೆ ಇತ್ತು. ಅವಾಗಿನೇ ನಮ್ಮಲ್ಲಿ ಹೆಣ್ಮಕ್ಳಿಗೊಂದು ಸಪ್ರೇಟ್ ಶಾಲೆ ಮತ್ತು ಗಂಡು ಮಕ್ಕಳಿಗೊಂದು ಸಪ್ರೇಟ್. 1963 ಕಟ್ಟಿರೋದು ಇದು, ಅಲ್ಲಿ ನೋಡಿರ್ಬೋದು ನೀವು. ಅದು ಹೆಣ್ಮಕ್ಳದಿತ್ತು. ಆಮೇಲೆ ಇಲ್ಲಿ ಆಟದ ಗ್ರೌಂಡ್ ಇದೆಲ್ಲ, ಆಟದ ಗ್ರೌಂಡು, ಈ ಪ್ರೇಯರ್ ಮಾಡೋದು ಇಲ್ಲಿ ಅಲ್ಲಿ ಮುಂದಿತ್ತು. ಈಗ ಇಲ್ಲಿ ಬಂದಿದೆ ಅಲ್ಲಿತ್ತದು. ನಾನು ದಿನಾ ಪ್ರೇಯರ್ ಮಾಡಿಸ್ತಿದ್ದೆ, ನಾನು ಲೀಡ್ರು ಥರ ಇದ್ದೆ ಅವಾಗಲ್ಲೇ. ಆಮೇಲೆ ಇಲ್ಲಿ ಈ ಗಿಡಗಳು ಬೆಳೆದವಲ್ಲ, ಇವು ಮೋಸ್ಟ್ಲಿ ಆಮೇಲೆ ಹಾಕಿದ್ರು ಗೊತ್ತಿಲ್ಲ, ನಾವು ಎಲ್ಲನೂ ಗಿಡ ಹಾಕಿರೋದು ಅವಾಗ. ಇದೆಲ್ಲ ಓಪನ್ ಇತ್ತು, ಇಲ್ಲಿ ಏನೂ ಇರಲಿಲ್ಲ. ಈಗ ಇದೆಲ್ಲ ಕಂಪೌಂಡ್ ಇದೆಲ್ಲ ಆಗಿದೆ, ಓಪನ್ ಜಾಗ. ಇಲ್ಲಿ ಮಳೆ ಬಂದ್ರೆ ಹೋಗಿ ನೀರು ನಿಂತಿದ್ದು, ಇಲ್ಲೊಂದು ಸಣ್ಣ ಕೆರೆ ಥರ ಇದೆ ಹಿಂದ್ಗಡೆನೆ. ಆ ನೀರು ತಂದೆಲ್ಲ ಹಾಕಿ ಗಿಡ ನೆನೆಸ್ತಿದ್ವಿ. ಬರೀ ಕಸ ಹೊಡೆಯೋದು, ಈ ಥರದ ಕೆಲಸಗಳು ನಾವು, ಅಥವಾ ನಮ್ಮ ಮಾಸ್ಟರ್ಗಳಿಗೆ ಮನೆಗೆ ನೀರು ಹಾಕೋದು, ಅಥವಾ ನಮ್ಮ ಮಾಸ್ತರ್ಗಳು ಹೊಲಕ್ಕೆ ಹೋಗೋದು, ನಮ್ಮ ಮಾಸ್ತರ್ಗಳು ದನಗಳ ಕಾಯೋದು, ಈ ಥರದ್ದೇ ನಮಗೆ ಒಂಥರ ಆವಾಗಿನ ಶಾಲೆ ಸ್ಕೂಲೇ ಹಂಗಿತ್ತದು. ಆ ಥರದಂಗೆ ನಾವೆಲ್ಲ ಇದ್ವಿ. ಬಟ್ ಖುಷಿ ಆಗುತ್ತೆ ನೋಡಿ, ಈಗ ಬೆಳವಣಿಗೆಗಳಾಗಿದೆ, ಶಾಲೆ ಬೆಳೆದಿದೆ. ಆಮೇಲೆ ರಿನೋವೇಷನ್ ಮಾಡ್ತಾರೆ ನೋಡಿ, ಈಗ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಎಲ್ಲ. ಒಳಗೆ ಹೆಂಚುಗಳಿದೆ, ನಾವಿದ್ದಾಗಿನ ಹೆಂಚುಗಳು ಅವೆಲ್ಲ ಬಿದ್ದಿದೆ. ಆಮೇಲೆ ನಾವು ರಾತ್ರಿ ಇಲ್ಲೇ ಉಳಿತಿದ್ವಿ, ನಾವು ಇದೇ ಶಾಲೆನಲ್ಲೇ ಉಳಿತಿದ್ವಿ. ಆದ್ರೆ ಗೋಪಾಲ ಅಂತಿದ್ದ, ಅವ್ನು ನನ್ನ ಕ್ಲಾಸ್ಮೇಟ್. ಅವನು ನಾನು ಮತ್ತು ದೇಸಾಯಿ ಅಂಬಣ್ಣ ಅಂತ ಇನ್ನೊಬ್ಬ ಇಲ್ಲಿದ್ದಾನೆ, ಅವನು ನಾವೆಲ್ಲರೂ ಇಲ್ಲೇ ಬಂದು ಒಟ್ಟಿಗೆ ಊಟ ಕಟ್ಕೊಂಡ್ಬಂದು ಈ ರೂಮು ಇರೋದು. ಮತ್ತು ರಾತ್ರಿ ಹೊತ್ತು ಭಯ ಆಗೋದು. ಇದು ಒಂಥರ ಇದು ಅರಣ್ಯ. ಅವಾಗ ಅರಣ್ಯ ಅಂದ್ರೆ ಗೈರಾಣಿ ಅಂತಿದ್ರು, ಯಾರ ಸತ್ರ ಹೆಣಗಳು ಇಲ್ಲೇ ಸುಡ್ತಿದ್ರು. ನಾವು ಇಲ್ಲೇ ರಾತ್ರಿ ನೋಡಿ ಭಯ ಪಡ್ತಿದ್ವಿ, ಅಥವಾ ರಾತ್ರಿ ಹೆಣ ಸುಡೋದು, ಈ ಥರದ್ದೆಲ್ಲ. ಈಗ ಇದೇನು ಗೊತ್ತಿಲ್ಲ ನನಗೆ, ಮತ್ತು ಅವಾಗಂತೂ ಇತ್ತು. ಅದನ್ನೆಲ್ಲ ನೋಡ್ಕೊಂಡೇ ಬೆಳೆದವ್ರು ನಾವು ಎಲ್ಲ. ಆ ಥರದ್ದು ಆಗಿದೆ ಸರ್. ಅದು ಹೇಳ್ತಾರಲ್ಲ ಸರ್, ಹಳ್ಳಿಲಿ ಇದೀವಿ, ಹಳ್ಳಿ ಬಗ್ಗೆ ಮಾತಾಡ್ಲೇಬೇಕು. ಒಂಥರ ಹಳ್ಳಿ ಜನ ಒಳ್ಳೆ ಜನ, ಅದು ಆ ಮಾತಾಗ್ಲಿ, ಅಥವಾ ಸುಸಂಸ್ಕೃತರು ಬೆಳೆದು ಬರೋ ನಾಡು, ಗ್ರಾಮದಿಂದ ಬೆಳೆದು ಬರ್ತಾರೆ ಅಂತ ಹೇಳೋದಾಗ್ಲಿ. ಅಲ್ಲ, ಅದೆಲ್ಲ ನೋಡಿ, ಈಗ ಈ ದೇಶ ಬಹುಪಾಲು ಹಳ್ಳಿಗಳಿಂದನೇ ಕೂಡಿರುವಂತಹದ್ದು. 75% ಹೆಚ್ಚು ಜನಗಳು ಹಳ್ಳಿ ಒಳಗೇನೆ ಇರುವಂತಹದ್ದು. ನಮ್ಮ ನಗರ ಜನಗಳ ಸಂಖ್ಯೆ 30-35 ಅಷ್ಟೇ ಇರುವಂತಹದ್ದು. ಸೊ ಹಳ್ಳಿಗಳೇ ಈ ದೇಶದ ಬೆನ್ನೆಲುಬು. ಮತ್ತು ಈ ಹಳ್ಳಿಗಳಲ್ಲಿರ್ತಕ್ಕಂಥ ಜನಸಂಖ್ಯೆ ಮಕ್ಕಳೇ ಅದೇ ಬಹಳ ಮುಖ್ಯ. ಆ ಹಳ್ಳಿಗಳು ಬೆಳೆದ್ರೆ ದೇಶ ಬೆಳೆದಿತ್ತು ಅನ್ನೋದೇ ಗಾಂಧೀಜಿಯವರ ಕನಸು. ಹಾಗಾಗಿ ಗ್ರಾಮ ಕೈಗಾರಿಕೆಗಳು, ಅಥವಾ ಗ್ರಾಮ್ಯ ಕೈಗಾರಿಕೆಗಳು, ಅಥವಾ ಗುಡಿ ಕೈಗಾರಿಕೆಗಳು, ಉದ್ಯೋಗಗಳು, ಅವಕ್ಕೆಲ್ಲನೂ ಬೆಳೆಸಬೇಕು ಅನ್ನೋದು ಈಗಲೂ ಹಾಗೆ ಆಗಿದೆ. ಈಗಲೂ ಮಕ್ಕಳು ಓದ್ತಾರೆ, ಡಿಗ್ರಿ ಪಡಿತಾರೆ, ಎಲ್ಲ ಇರ್ತದೆ. ಆದರೆ ಉದ್ಯೋಗ ಕೊಡುವ ಪ್ರಮಾಣಕ್ಕೂ ಮತ್ತು ಓದುವ ಮಕ್ಕಳ ಪ್ರಮಾಣಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಆ ಓದುವ ಪ್ರಮಾಣಕ್ಕೂ ಮತ್ತು ಉದ್ಯೋಗ ಕೊಡೋ ಪ್ರಮಾಣಕ್ಕೂ ನಾವು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದಾದರೆ ನಮ್ಮ ಮಕ್ಕಳಿಗೆ
ಬೇಕಾದಂಥ ಒಂದು ಉದ್ಯೋಗದ ವ್ಯವಸ್ಥೆ ಕೊಡುವಂಥ ಒಂದು ಆಗಬೇಕು, ಅಥವಾ ಗ್ರಾಮೀಣ ಭಾಗದಲ್ಲಿ ಉದ್ಯೋಗಗಳು ಸೃಷ್ಟಿ ಆಗಬೇಕು, ಗ್ರಾಮೀಣ ಭಾಗದಲ್ಲಿ ಒಂದಷ್ಟು ಕೈಗಾರಿಕೆಗಳು ಬರಬೇಕು. ಅದರಲ್ಲೂ ದಕ್ಷಿಣ ಕರ್ನಾಟಕದಲ್ಲಿ ಜಾಸ್ತಿ ಇದೆ, ಆದ್ರೆ ಉತ್ತರ ಕರ್ನಾಟಕದಲ್ಲಿ ಅದೆಲ್ಲ ಇಲ್ಲ. ಆ ಥರದ ನಮ್ಮ ಸರ್ಕಾರಗಳು. ಕರ್ನಾಟಕ ಅಂದಾಗ ನೆನಪಾಯ್ತು, ಉತ್ತರ ಕರ್ನಾಟಕದಿಂದ ಎಷ್ಟೋ ಮಕ್ಕಳು ಪಟ್ಟಣಕ್ಕೆ ಸೇರಿದಾಗ ಅಲ್ಲಿ ತುಂಬಾ ಕಷ್ಟದ ದಿನಗಳನ್ನ ಅನುಭವಿಸಿದ್ದು ಇರುತ್ತೆ. ಇದೆಯಲ್ಲ ಸಹಜವಾಗಿ. ನೋಡಿ, ಉದಾಹರಣೆಗಳಿದೆ. ಹಳ್ಳಿ ಹುಡುಗರುಗಳು ಹೋದಾಗ ನಿಮ್ಗೆ ಪಟ್ಟಣದಲ್ಲಿ ಓದಲಿಕ್ಕೆ ಇರೋದಿಲ್ಲ, ಅನುಕೂಲಗಳಿರೋದಿಲ್ಲ, ರೆಸಿಡೆನ್ಸ್ ಇರೋದಿಲ್ಲ, ಊಟ ವಸತಿ ವ್ಯವಸ್ಥೆ ಇರೋದಿಲ್ಲ. ಬಟ್ ಇತ್ತೀಚೆಗೆಲ್ಲ ಆಗಿದೆ. ಅದೆಲ್ಲ ನನ್ನ ಜನರೇಷನ್ ಅನುಭವಿಸ್ತು. ನನಗೆಲ್ಲ ಎಲ್ಲೂ ಊಟ ವಸತಿ ಆ ಥರದ್ದು ಯಾವ್ದು ಸಿಗಲಿಲ್ಲ. ಬಟ್ ಈಗಿನ ಜನರೇಷನ್ಗೆ ಆ ಥರದ್ದೆಲ್ಲ ಸಿಗ್ತಾ ಇದೆ. ಈಗ ಹೊಸ ಕ್ಲಾಸ್ ರೂಮ್ಗಳು ಇವೆಲ್ಲ ಈಗಿನ ಕ್ಲಾಸ್ ರೂಮ್ಗಳು, ಅಂದ್ರೆ ನಮ್ಮ ಹಳೆ ಕ್ಲಾಸ್ ರೂಮ್ಗಳೆಲ್ಲ ಬಿದ್ದು ಹೋಗಿದ್ದಾವೆ. ಈಗ ಹೊಸದಾಗಿ ನಿಮಗೋಸ್ಕರ ಡೆಸ್ಕ್ ಬಟ್ ನಾವಿದ್ದಾಗ ಅಂದ್ರೆ ನಾನಿದ್ದಾಗ ಡೆಸ್ಕ್ ಆ ಥರ ಏನಿರ್ಲಿಲ್ಲ. ನಾವೆಲ್ಲ ಇರುವಂತದ್ದು ಅಂತರ ಪರಿಸಿ ಹಾಕೊಂಡೆಲ್ಲ ಇದ್ವಿ. ಈಗ ಇದೆಲ್ಲ ಹೊಸ ಇದು ಬದಲಾಗಿದೆ, ಎಲ್ಲ ವಾತಾವರಣ ಬದಲಾಗಿದೆ. ಖುಷಿ ಅನ್ಸುತ್ತಾ ಮತ್ತೆ ವಿದ್ಯಾರ್ಥಿಯಾಗಿ ಕೂತ್ಕೊಳ್ಳೋದು? ಸಹಜವಾಗಿ. ನಾನು ವಿದ್ಯಾರ್ಥಿನೇ. ನಾನು ಈಗ ಅದೇ ಹೇಳಿದ್ನಲ್ಲ, ಪ್ರೈಮರಿಯಲ್ಲಿ ಓದಿದ ದಿನಗಳು ಭಾಳ ಆಗಿರ್ಬೋದು, ಹೈಸ್ಕೂಲ್ ಓದಿದ ದಿನಗಳು ಭಾಳ. ಮತ್ತು ಆದಮೇಲೂ ನಾನು PhD ಮಾಡಿದೆ. ಈಗ ಮತ್ತೆ ಹೊಸದು ಓದ್ತಾ ಇದ್ದೀನಿ, ಹೊಸ ಸಾಹಿತ್ಯ ಓದ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲದೆ ಇರೋ ವಿಷಯ ಓದ್ತೀನಿ, ಗೊತ್ತಿಲ್ಲದೆ ಇರೋದು ಬರಿತೀನಿ, ತಿಳ್ಕೊತೀನಿ. ಆ ಥರದ ಪ್ರಯತ್ನ ನಡೆದೇ ಇರ್ತದೆ. ಹಾಗಾಗಿ ವಿದ್ಯಾರ್ಥಿ ಅನ್ನೋದು, ಶಾಲೆ ಅನ್ನೋದು ಅಥವಾ ಶಿಕ್ಷಣ ಅನ್ನೋದು ಕೇವಲ ಪ್ರಾಥಮಿಕ, ಮಾಧ್ಯಮಿಕ ಅಥವಾ ಕಾಲೇಜು ಮಟ್ಟ ಅಂತ ಅಂದ್ಕೊಂಡವಲ್ಲ. ನಾನು ಈ ಗ್ರಾಮರ್ನ ಮೀರಿದಂಥವನು. ಅದು ನಿರಂತರ. ಹಾಗಾಗಿ ಅದು ನಡೀತಾನೆ ಇರ್ತದೆ. ಅದು ನಾವು ಸ್ಕೂಲಲ್ಲೇ ಓದ್ಬೋದು, ಮನೆಯಲ್ಲೇ ಓದ್ಬೋದು. ಈಗ ಮನೇನೂ ಮೊದಲ ಪಾಠ ಶಾಲೆ, ಈಗ ಅದು ನಮ್ಮ ಕೊನೆಯ ಶಾಲೆನೂ ಮನೆಯೇ ಆಗಿದೆ. ಆ ಥರದಾಗೆ. ಸರ್, ನಿಮ್ಮ ಊರು, ನಿಮ್ಮ ಹಳ್ಳಿ ಅಥವಾ ನಿಮ್ಮ ತಾಲೂಕು ಎಷ್ಟು ಹೆಮ್ಮೆ ಇದೆ ಸರ್ ನಿಮಗೆ? ನೋಡಿ ಸರ್, ನನಗೆ ನಮ್ಮೂರು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಅಂಜುಟಿಗೆ ಅನ್ನೋದು ಭಾಳ ಹೆಮ್ಮೆನೆ ನನಗೆ. ಅಂದರೆ ನಾನು ಹುಟ್ಟಿದ ಜಾಗ ಇದು. ನಾನು ಬೆಂಗಳೂರಿಗೆ ಹೋಗಲಿ, ದಿಲ್ಲಿಗೆ ಹೋಗಲಿ, ಹೊರದೇಶಕ್ಕೆ ಹೋಗಲಿ, ನೀ ಎಲ್ಲಿ ಅವರು ಅದು ಕೇಳಿದ್ರೆ ಅಂಜುಟಿಗೆ ಅಂತ ಹೇಳ್ತೀನಿ. ನಿಮ್ಮ ಅವ್ವ ಅಪ್ಪ ಯಾರು ಅಂದರೆ ಮಾದೇವಪ್ಪ ಉಪಾಸೆ ಸಿದ್ಲಿಂಗಮ್ಮ ಅಂತಾನೆ. ಅದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ನಾನು ಈ ಹುಟ್ಟಿದ ಊರನ್ನ ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಸಹಜವಾಗಿಯೇ ಆ ಥರದ್ದು ಒಂದು ಅವಿನಾಭಾವ ಸಂಬಂಧ. ಮತ್ತು ನಾನು ಓದಿರೋ ಶಾಲೆ, ನಾನು ಹುಟ್ಟಿರೋ ಮನೆ, ಊರು ಆಗ ನೋಡಿದೀವಲ್ಲ, ಅದು ಆ ಥರದ್ದೆಲ್ಲ ನೋಡಿದ್ರೆ ನನಗೊಂದು ರೀತಿ ಹೆಮ್ಮೆನೇ ಇದೆ. ನಾನು ದೂರ ಇರ್ಬೋದು, ಬೆಂಗಳೂರಿನಲ್ಲಿ ಇರ್ಬೋದು, ಆದರೆ ಊರ ಬಗ್ಗೆ ಒಂದು ಕಾಳಜಿ, ಕನಿಕರ. ಈಗ ನಮ್ಮ ಜನ್ರೇಷನ್ ಬದಲಾಗಿದೆ. ಹೊಸ ಜನ್ರೇಷನ್ ಹುಡುಗರು ಬಂದಿರ್ತಾರೆ. ಅವ್ರು ನಮ್ಮ ಜೋಡಿ ಓದೋರ್ ಮಕ್ಕಳುಗಳು ಇವರೆಲ್ಲ ಇಲ್ಲಿ ಕಾಣಿಸ್ತಾರೆ, ಮಾತಾಡ್ತಿರ್ತಾರಲ್ಲ, ಅವರೆಲ್ಲ ನನ್ನ ಜೊತೆ ಓದೋರ್ ಮಕ್ಕಳುಗಳು ಅವರೆಲ್ಲ. ಹಂಗಾಗಿ ಜನ್ರೇಷನ್ ಗ್ಯಾಪ್. ಸರ್, ಓವರ್ ಆಲ್ ಉತ್ತರ ಕರ್ನಾಟಕ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಯಾಕಂದ್ರೆ ನಿಮ್ಮ ಭಾಷೆ ಸೊಗಡಲ್ಲಿ ಇನ್ನ ಗೊತ್ತಾಗ್ತಾ ಇದೆ. ನೀವು ಬೆಂಗಳೂರು ಸೇರಿ ಸುಮಾರು ವರ್ಷ ಆಗಿರಬಹುದು, ನಿಮ್ ಭಾಷೆ ಇನ್ನ ಉತ್ತರ ಕರ್ನಾಟಕದ ಇನ್ಫ್ಲೂಯೆನ್ಸ್ ಎಲ್ಲ ಇದೆ. ಹೌದು. ನೋಡಿ, ಉತ್ತರ ಕರ್ನಾಟಕ ಅಂದ್ರೆ ಕರ್ನಾಟಕದ ಒಂದು ಭಾಗ. ಅದು ದಕ್ಷಿಣ ಕರ್ನಾಟಕ ಅವಿಭಾಜ್ಯ ಅಂಗ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಂತ ನಾವು ಭಾಗ ಮಾಡ್ತೇವೆ. ಸ್ವಾತಂತ್ರ್ಯ ಪೂರ್ವದೊಳಗೆ ಅದನ್ನ ನಾವು ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮದ್ರಾಸ್ ಕರ್ನಾಟಕ, ಮೈಸೂರು ಕರ್ನಾಟಕ ಅಂತಿತ್ತು. 1947ರಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ, ಆಮೇಲೆ 1950ರಲ್ಲಿ ಸಂವಿಧಾನ ಜಾರಿಗೆ ಬಂದ ಮೇಲೆ, ಗಣರಾಜ್ಯ ಆದಮೇಲೆ 1956ರಲ್ಲಿ ಭಾಷಾ ಪ್ರಾಂತಗಳು ಆಗ್ತದೆ. ಅಲ್ಲಿ ಕರ್ನಾಟಕ ಅಲ್ಲದು, ಮೈಸೂರು ರಾಜ್ಯ ಇತ್ತು. 1973ರಲ್ಲಿ ಅದು ಕರ್ನಾಟಕ ಅಂತ ನಾಮಕರಣ ಆಗುತ್ತೆ. ಸೊ ಕರ್ನಾಟಕ ಅನ್ನೋದು ಪ್ರಭೇದಗಳು ಮೊದಲಿನಿಂದ ಇತ್ತು. ಆ ಪ್ರಭೇದದ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕ ಅಂತ. ಸಹಜವಾಗಿ ಚಿತ್ರದುರ್ಗದಿಂದ ಆ ಕಡೆ ದಕ್ಷಿಣ ಕರ್ನಾಟಕ, ಈ ಕಡೆ ಉತ್ತರ ಕರ್ನಾಟಕ ಅಂತ ನಾವು ಒಂದು ಭಾವನಾತ್ಮಕ ಇದು ಅದು. ಆದ್ರೆ ಈ ಭಾಗದಲ್ಲಿ ಮಾತನಾಡೋ ಭಾಷೆ, ವೇಷ, ಭೂಷಣ, ಉಡುಗೆ ತೊಡುಗೆ, ಊಟ ಎಲ್ಲವೂ ಭಿನ್ನವಾಗಿದೆ. ಅಂದ್ರೆ ಆ ಕಾರಣಕ್ಕಾಗಿ ಅಂದ್ರೆ ಮತ್ತೆ ಇಲ್ಲಿ ಮಹಾರಾಷ್ಟ್ರ ಇದೆ, ಇಲ್ಲೇ ಪಕ್ಕದಲ್ಲಿ ಒಂದು 10 ಕಿಲೋಮೀಟರ್ ಹೋದ್ರೆ ಭೀಮಾ ನದಿ ಇದೆ. ಈ ಕರ್ನಾಟಕ ಮಹಾರಾಷ್ಟ್ರ ವಿಭಾಗ ಮಾಡುವಂತ ಒಂದು ಪ್ರದೇಶ ಅದು. ಸೊ ಈ ಆ ಮರಾಠಿ ಪ್ರಭಾವ ನಮ್ಮ ಇಲ್ಲಿದೆ. ಇದು ಮಹಾರಾಷ್ಟ್ರ ಬಾರ್ಡರ್, ಮರಾಠಿ ಪ್ರಭಾವ ಇದೆ. ಮತ್ತು ಮರಾಠಿಯ ವೇಷಭೂಷಣಗಳು ಈ ಭಾಗದಲ್ಲಿ ಇದೆ. ನಮ್ಮಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಯಾರೇ ಆಗಲಿ ಉಟ್ಕೊಳ್ಳೋ ಧೋತ್ರ ಅಥವಾ ಪೈಜಾಮು ಅಥವಾ ಸೀರೆ ಎಲ್ಲವೂ ಇದೆ. ಊಟ, ಉಡುಗೆ ತೊಡುಗೆ ಎಲ್ಲದರಲ್ಲೂ ಆ ಇನ್ಫ್ಲುಯೆನ್ಸ್. ನೋಡಿ, ಭೀಮಾ ತೀರ ಇದು ನಾವೆಲ್ಲ ಭೀಮಾ ತೀರದವ್ರೆ. ನಾನು ಭೀಮಾ ತೀರದವನೇ. ಭೀಮಾ ತೀರ ಎಷ್ಟೋ ವಿಷಯಗಳಿಗೆ ಫೇಮಸ್ ಆಗಿದ್ದು ಹೌದು. ಅದರದ್ದು ಇದೆ. ನೋಡಿ, ಏನಾಗುತ್ತೆ, ಬದುಕಲ್ಲಿ ಹಗಲು ರಾತ್ರಿ ಎರಡು ಇದ್ದೇ ಇರ್ತದೆ. ಹಗಲು ಇರ್ತದೆ, ರಾತ್ರಿನೂ ಇರ್ತದೆ. ಸೊ ರಾತ್ರಿ ಇದ್ದಾಗ ಆ ಥರದ ಕೈ ಅನುಭವಗಳು ಆಗಿದ್ದಾವೆ. ಆದ್ರೆ ಭೀಮಾ ತೀರ ಅಂದ್ರೆ ಬರೀ ಆ ಥರದ ಕೊಲೆ ಸುಲಿಗೆ ಮಾಡೋರು, ಹಂತಕರು ನಾಡು ಅಂತೇನಲ್ಲ. ಇದು ಚಿಂತಕರ ನಾಡು. ಹೌದು, ಒಳ್ಳೆ ಮಾತು ಸರ್, ಚಿಂತಕರ ನಾಡು. ಅದಕ್ಕೆ ನಾನು ಭೀಮಾ ತೀರ ಅಂತೇಳಿ ಸಿನಿಮಾ ಬಂದಾಗ, ಭೀಮಾ ತೀರದವರು ಅಂತ ಬಂದಾಗ ನಾನೊಂದು ಚುಟುಕು ಬರೆದೆ. ಹೇಳಿ ಸರ್. ಹೌದು,
ನಾವು ಭೀಮಾ ತೀರದ ಹಂತಕರು. ಹೌದು, ನಾವು ಭೀಮಾ ತೀರದ ಹಂತಕರು, ಬಡತನದ ಹಂತಕರು, ಬಡತನದ ಹಂತಕರು, ಸಿರಿತನದ ಹಂತಕರು, ಸಿರಿತನದ ಹಂತಕರು, ಸಮಾಜದ ಚಿಂತಕರು. ಸೊ ಭೀಮಾ ತೀರ ಅಂದ್ರೆ ಆ ಥರದಲ್ಲ, ಎಂತ ಕಲ್ಪನೆ ಸರ್, ಸಮಾಜದ ಚಿಂತಕರು. ನೋಡಿ, ಈ ತೀರದಲ್ಲೇ ಬಸವಣ್ಣ ಹುಟ್ಟಿರೋದಲ್ಲ 12ನೇ ಶತಮಾನದಲ್ಲಿ. ಈ ನಾಡು, ನಮ್ಮ ನಾಡಿನ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವ ಕೊಟ್ಟಂತವ್ರು ಯಾರು ಹೇಳಿ, ಅನುಭವ ಮಂಟಪ ಕೊಟ್ಟು ಬಸವಣ್ಣ. ಅವನು ನನ್ನ ಜಿಲ್ಲೆಯ ಸಿಂಪಿ ಲಿಂಗಣ್ಣ, ನನ್ನ ಎಡಬಲದವರು. ಇಲ್ಲಿ ಹಲಸಂಗಿ ಮಧುರಚಂದ್ರ ಗೆಳೆಯರ ಬಳಗ ಇಲ್ಲಿ 10-15 ಕಿಲೋಮೀಟರ್ ಹೋದ್ರೆ ಮಧುರಚಂದ್ರ ಹಳೆಯ ಗೆಳೆಯರ ಬಳಗ ಇದೆ ಇಲ್ಲಿ. ಆ ಸಿಂಪಿ ಲಿಂಗಣ್ಣವ್ರ ಪ್ರಭಾವದಿಂದ ನಾನು ಒಬ್ಬ ಕವಿ ಆಗಲಿಕ್ಕೆ ಸಾಧ್ಯ ಆಗಿರೋದು. ಶರಣರ ನಾಡು. ಸೊ ಹಾಗಾಗಿ ಈ ಜಾತ್ಯತೀತವಾದ, ಧರ್ಮಾತೀತವಾದ ನಂಬಿಕೆ ಇರುವ, ಆಚರಣೆ ಇರುವ ನಾಡು ಬಿಜಾಪುರ. ಮತ್ತು ಗಂಡು ಮೆಟ್ಟಿನ ನಾಡು ಅಂತಾರೆ, ಅಥವಾ ಭಾಷಾ ಸೊಗಡಿನಿಂದ. ನಾನು ಇಲ್ಲಿಂದ ಒಂದು 20-30 ವರ್ಷ ಆಗಿದೆ, ಬಟ್ ನನಗೆ ಆ ಭಾಷೆ ಗೀಷೆ ಬದಲಾಗಿಲ್ಲ. ನನ್ನ ಊರಿನ ಭಾಷೆ ಇವತ್ತಿಗೂ ಇದೆ. ನಾನು ಬೆಂಗಳೂರಿನಲ್ಲೂ ಇದೇ ಮಾತಾಡ್ತೀನಿ, ದಿಲ್ಲಿಗೆ ಹೋದ್ರೆ ಹಿಂಗೆ ಮಾತಾಡ್ತೀನಿ, ನಾನು ಹೊರದೇಶಕ್ಕೆ ಹೋದ್ರೆ ಹಿಂಗೆ ಮಾತಾಡ್ತೀನಿ. ಇನ್ನೇನಂದ್ರೆ ಅನಿವಾರ್ಯವಾಗಿ ಅಲ್ಲಿ ನಾನು ಹಿಂದಿ ಮಾತಾಡೋ ಪ್ರಸಂಗ ಬರ್ತದೆ, ಇನ್ನೊಂದು ಕಡೆ ಹೋದ್ರೆ ಇಂಗ್ಲೀಷ್ ಮಾತಾಡೋ ಪ್ರಸಂಗ. ಹಾಗಾಗಿ ಭೀಮಾ ತೀರ ಅಂತ ನೀವು ಕೆಟ್ಟಕ್ಕೆ ಉದಾಹರಣೆ ಕೊಡ್ಬೇಕಾಗಿಲ್ಲ. ನಾನು ಭೀಮಾ ತೀರ, ನನ್ನನ್ನು ಉದಾಹರಣೆ ಕೊಡ್ರಿ. ನಾನು ಇದೇ ಭೀಮಾ ತೀರದಲ್ಲಿ ಬೆಳೆದು ಒಬ್ಬ ಕಲಾವಿದನಾಗಿದ್ದೀನಿ, ಒಬ್ಬ ಬರಹಗಾರನಾಗಿದ್ದೀನಿ, ಒಬ್ಬ ಅಧಿಕಾರಿಯಾಗಿದ್ದೀನಿ, KS ಪಾಸ್ ಮಾಡಿದ್ದೀನಿ, PhD ಮಾಡಿದ್ದೀನಿ, UGC ಪಾಸ್ ಮಾಡಿದ್ದೀನಿ. ಇನ್ನೇನೇನು ಮಾಡ್ಬೇಕು ಹೇಳಿ? ನನಗೆ IAS ನಾನು ಭೀಮಾ ತೀರದವನೇ. ನನಗೆ IAS ಆಗೋದೊಂದು ಬಾಕಿ ಇದೆ, ಅದು ಬರೆದಿದ್ದೀನಿ, ಅದನ್ನು ಆಗಬಹುದು, ಗೊತ್ತಿಲ್ಲ ನನಗೆ. ಸೊ ಹಾಗಾಗಿ ಭೀಮಾ ತೀರ ಅಂತಂದ್ರೆ ಬರೀ ನಕಾರಾತ್ಮಕ ಗುಣಗಳು ಅನ್ನೋ ಪ್ರಶ್ನೆ ಇಲ್ಲ, ಸಕಾರಾತ್ಮಕ ಗುಣಗಳು ಇದೆ ಅನ್ನುವಂಥದ್ದು. ನಾವೆಲ್ಲನೂ ಸಕಾರಾತ್ಮಕ ಗುಣಗಳ ವಾರಸುದಾರರು, ನಾವೆಲ್ಲನೂ ಸಕಾರಾತ್ಮಕ ವಿಚಾರಗಳ, ಕೆಲಸಗಳ ವಾರಸುದಾರರು ಮತ್ತು ಅದರ ಪ್ರತಿಪಾದಕರು ಮತ್ತು ಅದರ ರಾಯಭಾರಿಗಳು. ಸೊ ಹಾಗಾಗಿ ಭೀಮಾ ತೀರ ಅಂದ್ರೆ ನೆಗೆಟಿವ್ ಅನ್ಬೇಕಾಗಿಲ್ಲ. ಅಲ್ಲಿ ಇಲ್ಲಿ ಸಹಜವಾಗಿ ಏನಾಗಿದೆ, ಈ ಭಾಗದಲ್ಲಿ ಸ್ವಲ್ಪ ಶಿಕ್ಷಣ ಪ್ರಮಾಣ ಕಮ್ಮಿ ಇದೆ. ನಮ್ಮಲ್ಲಿ ಶಿಕ್ಷಣ ಪ್ರಮಾಣ ಕಮ್ಮಿ ಇರೋದ್ರಿಂದ ಆ ಥರದ ಒಂದು ಹುಂಬುಗಾರಿಕೆ, ಆ ಥರದ ಅವಘಡಗಳು, ಅವಾಂತರಗಳು, ಆ ಥರದ್ದೆಲ್ಲ ಸ್ವಲ್ಪ ನಡೀತಾ ಇರ್ತದೆ. ಅದು ಎಲ್ಲಿಲ್ಲ, ಅದು ಭೀಮಾ ತೀರದಾಗಿದ್ದಂಗೆನೆ ಇನ್ನೊಂದು ತೀರದಲ್ಲೂ ಇದೆ. ಉತ್ತರ ಕರ್ನಾಟಕದಿದ್ದಂಗೆ ದಕ್ಷಿಣ ಕರ್ನಾಟಕದಾಗ ಇರ್ತದೆ, ಬೆಂಗಳೂರದಾಗಿದ್ದಂಗೆ ದಿಲ್ಲಿ ಒಳಗಿರ್ತದೆ, ಅಥವಾ ದಿಲ್ಲಿ ಒಳಗಿದ್ದಂಗೆ ಅಮೆರಿಕಾದ ವಾಷಿಂಗ್ಟನ್ DC ಯಲ್ಲೂ ಇದೆ. ಹಾಗಾಗಿ ನಾವು ನೆಗೆಟಿವ್ಗಳನ್ನೇ ಹೈಲೈಟ್ ಮಾಡೋದಕ್ಕಿಂತ ಪಾಸಿಟಿವ್ ವಿಚಾರಗಳನ್ನ, ಸಕಾರಾತ್ಮಕ ಗುಣಗಳನ್ನ ಹೈಲೈಟ್ ಮಾಡಿದ್ರೆ ಸಮಾಜದ ಚಿಂತಕರು. ಅದೇ ನಾನು ಹೇಳೋದು ಅದನ್ನೇ, ನಾನು ಅದಕ್ಕೇನೆ ಪರ್ಯಾಯ ಒಂದು ಚುಗುಟ್ಟು. ಹೌದು, ನಾವು ಭೀಮಾ ತೀರದ ಹಂತಕರು. ಹೌದು, ನಾವು ಭೀಮಾ ತೀರದ ಹಂತಕರು, ಸಿರಿತನದ ಹಂತಕರು, ಬಡತನದ ಹಂತಕರು, ಸಮಾಜದ ಚಿಂತಕರು ಅನ್ನೋದು. ಆ ಕಾರಣಕ್ಕಾಗಿ ಆ ಚುಟುಕನ್ನು ನಾನು ಬರೆದು ಅದನ್ನ ಇದು ಮಾಡಕ್ಕೆ. ಇದಕ್ಕಿಂತ ದೊಡ್ಡ ಮಾತು ಬೇಡ. ಸಮಾಜದ ಚಿಂತಕರು ಅನ್ನೋ ಮಾತು ಮನಸ್ಸಿಗೆ ಆಳವಾಗಿ ಬೇರೂರಿದೆ ಸರ್ ನಿಮ್ಮ ಈ ಮಾತು. ಸರ್, ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರೆ. ಕೋಶ ಅಂತೂ ಅಫ್ಕೋರ್ಸ್ ಓದಿದ್ದೀರಾ, ಓದ್ತಾ ಇದ್ದೀರಾ. ದೇಶಗಳನ್ನ ಸುತ್ತಾ ಇದ್ದೀರಾ. ದೇಶಗಳು ಸುತ್ತೋದಂದ್ರೆ ಅವಕಾಶಗಳು ಬಂದಾಗ ಆ ಥರ ಹೋಗ್ತಾ ಇರ್ತೀನಿ. ನಮ್ಮ ವಿಶ್ವವಾಣಿ ಪತ್ರಿಕೆ ಸಂಪಾದಕರು ವಿಶ್ವೇಶ್ವರ ಭಟ್ರು ಅವ್ರದ್ದೊಂದು ಕಾರ್ಯಕ್ರಮ ಇಂಡೋನೇಷ್ಯಾ ಬಾಲಿಗೆ ಹೋಗಿದ್ದೆ. ಆಮ್ಯಾಗ ಬೇರೆ ಪತ್ರಿಕೆಯವರು ಆ ಥರ ಕರೆದಾಗ ಮಲೇಷಿಯಾ ಹೋಗಿದ್ದೆ. ಆಮ್ಯಾಗೆ ಒಮನ್ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಅಲ್ಲಿ ಕವಿಗೋಷ್ಠಿಗೆ ಒಮನ್ಗೆ ಹೋಗಿದ್ದೆ. ನೇಪಾಳಕ್ಕೆ ನಮ್ಮ ರಿಲೇಟಿವ್ಸ್ ಇದ್ರು, ಅಲ್ಲಿಗೆ ಹೋಗಿದ್ದೆ. ಹಿಂಗೆ ಬೇರೆ ಬೇರೆ ದೇಶಕ್ಕೆ ಕರೀತಾರೆ. ಈಗಲೂ ಮೊನ್ನೆ ರಾಜ್ಯೋತ್ಸವ ಆಸ್ಟ್ರೇಲಿಯಾ ಕರೆದಿದ್ರು, ನನಗೆ ಹೋಗೋಕ್ಕಾಗಲಿಲ್ಲ. ಹಿಂಗೆ ಅದು ಒಂದು ಇದೆ, ಅಂದ್ರೆ ಅದು ಅಧ್ಯಯನದ ಜೊತೆಗೆ ಆ ಥರನೂ ಹೋಗೋದು, ನೋಡುವಂಥದ್ದು ಅದು ಇದೆ. ಟ್ರಾವೆಲಿಂಗ್ ಅನ್ನೋದು ಒಂದು ಪ್ಯಾಷನ್ ಅಂತೀವಲ್ಲ, ಸಮಯ ಸಿಕ್ಕಾಗ ನಾನು ಹೋಗೋ ಅಭ್ಯಾಸ ಇಟ್ಕೊಂಡಿದ್ದೆ ಆ ಥರ. ಸರ್, ಇದ್ರ ಜೊತೆಗೆ ಬೇರೆ ಕವಿಗಳ ಪುಸ್ತಕಗಳನ್ನ ಓದಿ ನನಗೆ ಇನ್ಸ್ಪೈರ್ ಆಗಿದೆ, ಆ ಥರದ ಪುಸ್ತಕಗಳು ಯಾವ್ದಾದ್ರು ಇದೆಯಾ? ಆ ಥರದ್ದು ನನಗೆ ಬೇಂದ್ರೆ ಅವ್ರದ್ದು ಪ್ರಭಾವ ಇದೆ, ಮತ್ತೆ ಕುವೆಂಪು ಅವ್ರ ಪ್ರಭಾವ ಜಾಸ್ತಿ ಇದೆ. ಅವರ ಕಾವ್ಯ, ಅವರ ವಿಶ್ವಮಾನವ ಪ್ರಜ್ಞೆ. ಯಾಕಂದ್ರೆ ನಿಮ್ಮ ಮಾತುಗಳಲ್ಲೂ ವಿಶ್ವಮಾನವ ಸಂದೇಶ ತುಂಬಾ ಇರ್ತಾ ಇದೆ. ಹೌದು, 100 ದೇವರುಗಳನ್ನ ನೌಕಾಚೆ ದೂರ, ಭಾರತಾಂಬೆಯ ಪೂಜಿಸುವ ಭಾರ ಅನ್ನೋದು ಬಹಳ ದೊಡ್ಡ ಇದು. ಅದರ ನಂತರ ಶರಣರ ಪ್ರಭಾವ ಜಾಸ್ತಿ ಇದೆ. ಯಾಕಂದ್ರೆ ಶರಣ ಸಂಪ್ರದಾಯನೇ ನಮ್ಮ ಬದುಕಿನ ಸಂಪ್ರದಾಯ ಆಗಿರೋದ್ರಿಂದ ಅದರ ಪ್ರಭಾವ ಇದೆ, ವಚನ ಪ್ರಭಾವ ಇದೆ, ಕುವೆಂಪು ಅವ್ರ ಪ್ರಭಾವ ಜಾಸ್ತಿ ಇದೆ. ಆಮೇಲೆ ದಲಿತ ಬಂಡಾಯ ಸಾಹಿತ್ಯದ ಪ್ರಭಾವ ಇದೆ, ಆ ಥರದ್ದು ಸಾಹಿತ್ಯಗಳ ಪ್ರಭಾವ. ಚಂಪಾ ಚಂದ್ರಶೇಖರ್ ಪಾಟೀಲ್, ಕವಿ ಸಿದ್ಧಲಿಂಗಯ್ಯ. ಮಕ್ಕಳಲ್ಲಿ ಓದೋ ಅಭ್ಯಾಸ ಬಹಳ ಕಡಿಮೆ ಆಗೋಗ್ತಾ ಇದೆ. ಅದು ನಿಜನೇ, ಬಟ್ ನನಗೆ ಆ ಥರದ್ದು ಈ ಬಂಡಾಯ ಮನಸ್ಥಿತಿಯ ಸಾಹಿತ್ಯಗಳ, ನಾಟಕ, ಸಾಹಿತ್ಯ, ಕಾವ್ಯ, ಅದ್ರ ಪ್ರಭಾವನೂ ಇದೆ. ಮತ್ತು ಆ ಥರದ್ದೇ ನಾನು ಓದ್ತಾನೂ ಇರ್ತೀನಿ. ಮತ್ತು ನನ್ನ ಸ್ವಭಾವನೂ ಹಾಗೆ ಇದೆ. ಅದಕ್ಕಿಂತ ಹೆಚ್ಚು ಬಂಡಾಯಗಾರರು ನನ್ನ ಪ್ರಕಾರ ಶರಣರು. ಈ ನಾಡಿನ ಮೊದಲು ಬಂಡಾಯಗಾರ ಶರಣರು. ಆ ಶರಣರ ನಂತರ ನಮ್ಮ ಇವರೆಲ್ಲ ಬರ್ತಾರೆ. ಯಾರು ಹೇಳ್ರಿ,
ಕುವೆಂಪು ಅಥವಾ ದಲಿತ ಸಾಹಿತ್ಯ, ಬಂಡಾಯ ಸಾಹಿತ್ಯ, ಆ ಪ್ರಭಾವ ಇವರೆಲ್ಲರ ಮೇಲೂ ಇದೆ. ಆದ್ರೂ ಆ ವಿಶ್ವಮಾನವ ಸಂದೇಶನ ನಿಮ್ ಪ್ರತಿ ಮಾತಲ್ಲೂ ಬಹಳ ಚೆನ್ನಾಗಿ ನನಗೆ ಕುವೆಂಪು ಬಹಳ ಇಷ್ಟ. ಚರ್ಚು ಮಸೀದಿಗಳ ನೂರು ದೇವರುಗಳು ಕಾಚೆ ದೂರ ಅಂದಂಗೆ ಜಾತ್ರೆಯ ತೇರನ್ನ ಹಿಂದೆ ಎಳೆಯೋಣ ಅನ್ನೋದು ಅಥವಾ ನನ್ನ ಕವಿತೆಯ ಕೊನೆಯ ಸಾಲುಗಳು ಬರ್ತದೆ ಬಹಳ ಮುಖ್ಯ. ಈಗ ನನ್ನ ಕಾವ್ಯಕ್ಕೆ ಮುನ್ನುಡಿ ರಾಗಂ ರಾಜಶೇಖರ ಮಠಪತಿ ಅದನ್ನ ನೆನಪಿಸ್ಕೊಂಡಿದ್ದಾರೆ. ಜೀವ ಮುಖ್ಯ, ಜೀವನ ಮುಖ್ಯ, ದೇವರು ಧರ್ಮಗಳಿಗಿಂತ. ಜೀವನ ಕಟ್ಟುವುದು ಧರ್ಮ, ಜೀವನ ಮೆಟ್ಟುವುದು ಕರ್ಮ ಅನ್ನುವಂಥದ್ದು. ಹಾಗಾಗಿ ಜೀವನ ಬಹಳ ಮುಖ್ಯ, ದೇವರು ಧರ್ಮಗಳಿಂತ ಜೀವನ ಬಹಳ ಮುಖ್ಯ. 100ಕ್ಕೆ 100 ತಗೋಬೇಕು ಅನ್ನೋ ಪರಿಪಾಠ ಈಗ ಅದು ಔಟ್ಡೇಟೆಡ್. ಈಗ ನೋಡಿ, ಈಗ ಮೊಬೈಲ್ ಬಂತು, ಇಂಟರ್ನೆಟ್ ಬಂತು, ಇನ್ನೊಂದು ಬಂತು ಅಂದಾಗ ನೀನು 100ಕ್ಕೆ 100 ತಲೆಯಲ್ಲೇ ಇಟ್ಕೋಬೇಕು ಅನ್ನೋ ಪ್ರಶ್ನೆ ಇಲ್ಲ. ಮೊಬೈಲಲ್ಲಿ ಜಗತ್ತೇ ಸಿಕ್ಕಿಬಿಡ್ತದೆ. ನೀನು ಯಾಕೆ ಅದನ್ನು ನೆನಪಿಟ್ಕೋಬೇಕು ಅಂದರೆ, ನಾನು ಬರೀ ಮನುಷ್ಯನ ಮನಸ್ಸು ಬರೀ ಮೆಮೊರಿನಾಗಾದರೆ ಅಲ್ಲ. ಮನುಷ್ಯನ ಮನಸ್ಸು ಕ್ರಿಯಾಶೀಲವಾಗಿರುವಂಥದ್ದು, ಹೊಸದನ್ನು ಯೋಚನೆ ಮಾಡುವಂಥದ್ದು, ಹೊಸ ಹುಟ್ಟುಗಳಿಗೆ ಕಾರಣ ಆಗಿರೋದು. ಮತ್ತು ಯಾಕೆ ನಮ್ಮ ವಿಜ್ಞಾನಿಗಳು ಇನ್ನೊಬ್ಬರು ಮತ್ತೊಬ್ಬರು ವಿದ್ಯುತ್ ಕಂಡುಹಿಡಿದ್ರು, ಇನ್ನೊಂದು ಕಂಡುಹಿಡಿದ್ರು, ಇದೆಲ್ಲ ಮಾಡಿದವ್ರು ಯಾರು? ಮನುಷ್ಯನೆಲ್ಲ. ಇಂದ್ರಲೋಕಕ್ಕೆ ಹೋದವರು, ಚಂದ್ರಲೋಕಕ್ಕೆ ಹೋದರು, ಮಂಗಳ ಗ್ರಹಕ್ಕೆ ಅವರು ಮನುಷ್ಯನೇ ಅಲ್ಲ. ಹಾಗಾಗಿ ಮನುಷ್ಯರು ಬಹಳ ಮುಖ್ಯ, ಮನುಷ್ಯರ ಮನಸ್ಸು ಅರಳಿಸೋದು ಬಹಳ ಮುಖ್ಯ, ಅದಕ್ಕೆ ಬೇಕಾದ ವಾತಾವರಣ ಕಟ್ಟಿಕೊಡೋದು ಬಹಳ ಮುಖ್ಯ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಕ್ಲಾಸ್ ರೂಮ್ನಲ್ಲಿ ಕಲಿತದ್ದು ಮಾತ್ರ ತೀರ್ಥವಲ್ಲ, ಕಲಿಕೆ ಅನ್ನೋದು ಎಲ್ಲ ಕಂಬದಲ್ಲಿ ಅಡಗಿರುವಂತಹ ನರಸಿಂಹಂತರ ಅಂತ ಹೇಳ್ತಾರೆ. ಆದರೆ ಆ ನರಸಿಂಹನನ್ನು ಒಲಿಸ್ಕೊಳ್ಳೋದು ಮಾತ್ರ ನಮ್ಮ ಕಾಯಕ ಆಗಿರಬೇಕು. ಕಾಯಕದ ಕುರಿತಾಗಿ ಅಥವಾ ನಮ್ಮ ಶ್ರದ್ಧೆ ಭಕ್ತಿಯ ಕುರಿತಾಗಿ ಅದ್ಭುತವಾದ ಮಾತನಾಡಿದ್ದೀರಾ ಸರ್. ಈಗ ನಮ್ಮ ಡೆಸ್ಟಿನೇಷನ್ ಬಂದಿದೆ. ನಾನು 2005 ಮದುವೆ ಆಗಿರೋ ಮುದ್ದೇಶಿ ಪ್ರಭುಗಳ ಮಠ ಆಗಿದೆ. ಸರ್, ಸ್ಥಳದ ಮಹಿಮೆ ಅಂದ್ರೆ ಇದು ಮುದ್ದೇಶಿ ಪ್ರಭುಗಳು ಅಂತಿದ್ರು ಇಲ್ಲಿ ನಮ್ಮ 1984 ಅಂದ್ರೆ ನಾನು ಹುಟ್ಟೋದು 74, ನಾನು ಹುಟ್ಟೋದ ನಂತರ 10 ವರ್ಷದ ಮೇಲೆ ಇಲ್ಲಿ ಮಠ ಸ್ಥಾಪನೆ. ಅಜ್ಜವರು ಅಂತಿದ್ರು ಅವರು ಜಾಗೀರ್ದಾರ್ ಅಂತ, ಇಲ್ಲೇ ಅವ್ರ ಊರು ಐರ್ ಸಂಘ ಅಂತ, ಆ ಊರಿನವರು ಹೆಡ್ ಮಾಸ್ಟರ್, ಅವ್ರು ರಿಟೈರ್ಡ್. ಅವ್ರು ಬಂದು ಇಲ್ಲಿ ಮಠ ಸ್ಥಾಪನೆ ಮಾಡಿದ್ದವರು. ಇದರ ಅನುಯಾಯಿಗಳು ನಮ್ಮ ಈರಣ್ಣ ಉಪಾಸೆ ಅಥವಾ BR ಪಾಟೀಲ್ ಅಂತಿದ್ರು ಅವರು, ಆಮೇಲೆ ಬದ್ಪಟ್ಟಿ ಅಂತಿದ್ರು ಅವರು, ಆಮೇಲೆ ನಮ್ಮ ಫಾದರು, ಆಮೇಲೆ ಮತ್ತೆ ಬಹಳಷ್ಟು ಎಲ್ಲ ಸಮುದಾಯದವರು ಇದರ ಅನುಯಾಯಿಗಳಿದ್ರು. ಊಟಿಗೆ ಅಂತೇಳಿ ಈ ಥರದ್ದು ಎಲ್ಲರೂ ಅನುಯಾಯಿಗಳು. ಸೊ ನಾವು ಇಲ್ಲಿ ಭಜನಿಗೆ ಬರೋದು ಮಾಡೋ ಅಂಥದ್ದೆಲ್ಲ ಪರಿಪಾಠ ಇತ್ತು. ಹಾಗಾಗಿ ನಮ್ಮ ತಂದೆ ಇವರ ಶಿಷ್ಯರು, ಅಜ್ಜವ್ರ ಶಿಷ್ಯರು. ನಾನು ಅವ್ರ ಜೊತೆ ಭಜನಿಗೆಲ್ಲ ಹೋಗ್ತಿದ್ದೆ. ಅವ್ರು ಸಣ್ಣ ಇದ್ದಾಗ ಭಜನಿಗೆ ಹೋಗೋದು ಅದೆಲ್ಲ ಮಾಡ್ತಿದ್ವಿ. ಅವರು ಇಲ್ಲೇ ಇದ್ರು. ಈಗ ಇದೆಲ್ಲ ಬದಲಾವಣೆ ಆಗಿದೆ. ಸೊ ಅದೇ ಹಿನ್ನೆಲೆ ನಂಬಿಕೆ ಇರೋದ್ರಿಂದ ನಮ್ಮ ಮದುವೆನೇ ಇಲ್ಲಿ 2005 ನನ್ನ ಮದುವೆ ಇಲ್ಲಿ ಆಗುತ್ತೆ. ಶ್ರೀಮತಿ ಅವ್ರ ಬಗ್ಗೆ ತಿಳಿಸ್ಕೊಡಿ ಹಾಗಾದ್ರೆ. ಶ್ರೀಮತಿ ಅವರು ಗುಲ್ಬರ್ಗ ಜಿಲ್ಲೆ ಆಳಂದದವರು. ಅವರು 2005 ಮದುವೆ ಆಗಿದ್ರು. ಅವರು MA B.Ed ಓದಿದವರು, ಹೈಸ್ಕೂಲ್ ಟೀಚರ್ ಆಗಿದ್ರು. ಆಮೇಲೆ ನಾವು ಈಗ ಅವ್ರಿಗೂ ಈ ಕಲೆ ಸಾಹಿತ್ಯ ಸಂಸ್ಕೃತಿಗೆ ಆಸಕ್ತಿ ಇದೆ. ಅದು ಈಗೇನಿಲ್ಲ. ಈಗ ಅಂದ್ರೆ ಅವರು ಮನೆಯಲ್ಲೇ ಇರ್ತಾರೆ ಅನ್ನೋದು. ಮತ್ತು ಮದುವೆ ಆಗಿರುವಂತ ನೆನಪು ಇರ್ತಕ್ಕಂಥ ಇದು ಮಠ. ಆಕ್ಚುಲಿ ಇದು ಮುಖ್ಯ ಮಠ. ಇಲ್ಲಿ ನಮಸ್ಕಾರ. ಇಲ್ಲಿ ನೀವು ನೋಡ್ಕೊತೀರಿ. ಇಲ್ಲಿ ಮೊದಲು ಮದುವೆ ಆಗಿದ್ದು ಅಲ್ಲಿ ಮುಂದೆ ಇದೆ. ಆ ಕಡೆ ಇದು ಈ ಕಡೆ ಇದೆ. ಇದು ಒಂದು ಇಲ್ಲಿ ಅಜ್ಜವ್ರು ಇರ್ತಿದ್ರು. ಆಮೇಲೆ ಅಮಾಸಿ ಹುಣ್ಣಿಮೆಗೆ ಇಲ್ಲಿ ಪೂಜೆ ಗೀಜೆ ಮಾಡುವಂತದ್ದು, ಜನಗಳು ಬರುವಂತದ್ದು. ಅಂದ್ರೆ ಇಲ್ಲಿರೋರಿಗೆ ಅವ್ರದ್ದೇ ಆದಂತ ನಂಬಿಕೆಗಳು, ಆ ತರದ ರೂಢಿಗಳು. ಆಮೇಲೆ ಶ್ರಾವಣ ಮಾಸದಲ್ಲಿ ಇಲ್ಲಿ ಇದು ಹಚ್ತಾರೆ, ಏನು ಎಲ್ಲಿ ಶ್ರಾವಣ ಮಾಸದಲ್ಲಿ ಪುರಾಣ ಹಚ್ಚೋದು ಅಂತೀವಲ್ಲ, ಆ ಥರದ್ದು ಶ್ರಾವಣ ಮಾಸದಲ್ಲಿ ಪುರಾಣ ಹಚ್ಚುವಂತ ಒಂದು ಪರಿಪಾಠ ಈಗಲೂ ಇದೆ ಇಲ್ಲಿ. ಇದು ಒಂದು ಇಲ್ಲೇ ಸ್ಕೂಲ್ಗಳೆಲ್ಲ ಪ್ರಾರಂಭ ಮಾಡಿದ್ರ. ಆಮೇಲೆ ಇಲ್ಲಿ ಮುದ್ದೇಶ್ ಪ್ರಭು ಹಿರಿಯ ಪ್ರಾಥಮಿಕ ಶಾಲೆ ಅಂತ ಶುರುವಾಯಿತು. ಇದು ಮುದ್ದೇಶ್ ಪ್ರಭುಗಳ ಒಂದು ಸನ್ನಿಧಾನ, ಆನಂದ ಪ್ರಭು ಮಂದಿರ ಅಂತೇಳಿ. ಅವರು ಅಜ್ಜವ್ರು ಇದ್ರಲ್ಲಿ ಅಲ್ಲಿ ಮುದ್ದೇಶ್ ಪ್ರಭುಗಳು ಅಂತಿದಾರಲ್ಲ, ನಾ ಹೇಳಿದ್ನಲ್ಲ, ಅವರು ಜಾಗೀರ್ದಾರ್ ಅಂತವ್ರು, ಆಕ್ಚುಲಿ ರಿಟೈರ್ಡ್ ಟೀಚರು. ಅವರು ಇಲ್ಲಿ ಇದ್ರು. ವೆರಿ ನೈಸ್ ಸರ್. ಅಜ್ಜ ಅವರು ಆನಂದ ಜೈ ಪ್ರಭುಗಳು ಅಂತ, ಅವ್ರಕ್ಕಿಂತ ಮೊದಲಿದ್ದವರು. ಸರ್, ಸಂಸಾರದ ಉಗಿ ಬಂಡಿಯಲ್ಲಿ ಶ್ರೀಮತಿಯವರ ಪಾತ್ರ. ಸಂಸಾರದ ಉಗಿ ಬಂಡಿಯಲ್ಲಿ ಶ್ರೀಮತಿಯವರ ಪಾತ್ರ ಅಂದ್ರೆ ಅದು ಒಂದು ಕಣ್ಣಿಲ್ಲ ಅಂದ್ರೆ ಹೇಗೆ? ಮನುಷ್ಯನಿಗೆ 2 ಕಣ್ಣು ಮುಖ್ಯ. ಒಂದು ಆ ಥರದಿಲ್ಲ ಅಂದ್ರೆ ಒಂದೇ ಕಣ್ಣು ಅಂತ ಆಗುತ್ತೆ. ಹಾಗಾಗಿ 2 ಕಣ್ಣು ಪರಿಪೂರ್ಣ ದೃಷ್ಟಿ ಬರಬೇಕು ಅಂದ್ರೆ ಸಹಜವಾಗಿನೇ ಸಂಗಾತಿ ಅಥವಾ ಹೆಂಡತಿ ಅಥವಾ ಒಂದು ಲೈಫ್ ಪಾರ್ಟ್ನರ್ ಅಂತ ಏನತಿ, ಆ ಥರ ಅದೆಲ್ಲ ಬೇಕು. ಇದು ಮುದ್ದೇಶಿ ಪ್ರಭುಗಳ ಗದ್ದಿಗೆ ಮತ್ತು ಅವರು ಫೋಟೋ ಇಲ್ಲಿ ಪ್ರತಿ ವರ್ಷ
ಶ್ರಾವಣ ಮಾಸದಲ್ಲಿ ಪುರಾಣ ಹಚ್ಚೋದು, ಆಮೇಲೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೂ ಜನಗಳು ಬರೋದು ಹೋಗೋದು, ಆ ಥರ ಒಂದು ಪರಂಪರೆ ಈ ನಮ್ಮ ಊರಿನಲ್ಲಿ ಇದೊಂದು ಪರಂಪರೆ. ಮತ್ತು ಸಾಯಿಬಾಬಾ ಅವ್ರದ್ದೊಂದು ಪರಂಪರೆ, ಅಲ್ಲಿ ಸತ್ಯ ಸಾಯಿಬಾಬಾ ಅಂತ. ಬಟ್ ಆ್ಯಕ್ಚುಲಿ ಅದು ಹಳೆಯದು ಬಿದ್ದಿರೋದ್ರಿಂದ ಆ ಸತ್ಯ ಸಾಯಿಬಾಬಾ ಅವರ ಇದು ಸ್ಕೂಲ್ ಬಿದ್ದಿದೆ. ಆ ಸ್ಕೂಲು ಈಗ ಮಾಡ್ಲಿಕ್ಕತ್ತಾರ ಅವರು, ಅದಕ್ಕೂ ನಡೆದಿದೆ, ಕನ್ಸ್ಟ್ರಕ್ಷನ್ ನಡೆದಿದೆ, ಅದು ಅರ್ಧ ಮಟ್ಟದಲ್ಲಿದೆ, ಅದು ಆಗುತ್ತೆ. ಈಗ ಅಲ್ಲಿ ಎದುರುಗಡೆ ಅವ್ರದ್ದು ಮುದ್ದೇಶ್ ಪ್ರಭುಗಳದು ಅವ್ರದ್ದು ಗದ್ದಿಗೆ ಇಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು. ಮುದ್ದೇಶ್ ಪ್ರಭುಗಳ ಗದ್ದಿಗೆ ಇಲ್ಲಿ ಮಾಡಿದ್ದಾರೆ. ಇದು 2001ರಲ್ಲಿ ಅವ್ರ ಕಾಲಾದಾಗ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಅಂಬಣ್ಣ ದೇಶ ಅಂತ ಮೇಡಮ್. ಅಂಬಣ್ಣವರೇ, ಸಂಗಪ್ಪ ಸರ್ಗೆ ಏನಾಗ್ಬೇಕು ನೀವು? ಸಂಗಪ್ಪ ಸರ್ ನಾವು ಚಿಕ್ಕನಿಂದಲೇ ಗೆಳತನ ಮಾಡ್ಕೊಂಡು ಬಂದು ದೋಸ್ತ ನಾವು. ಅವರು ನಾವು 1ನೇ ತರಗತಿಯಿಂದ 9ನೇ ತರಗತಿವರೆಗೆ ಹೈಸ್ಕೂಲು ಮತ್ತು ಪ್ರೈಮರಿ ಸ್ಕೂಲ್ದಲ್ಲಿ ಕಲ್ತವರು. ಯಾವಾಗಲೂ ನಾವೇನೇ ಕೇಳಿದ್ರು ಇಲ್ಲ ಅಂತ ಅವ್ರ ಬಳಿ ಸ್ವಭಾವ ಬಂದಿಲ್ಲ, ನಾವು ಆಗುದಿಲ್ಲ ಅಂತ ನಮ್ಮ ಹತ್ರ ಸ್ವಭಾವ ಅದು ಬಂದೇ ಇಲ್ಲ. ಯಾವ್ದು ಹೇಳ್ತಾರೆ ಅದಕ್ಕೆ ಓಕೆ ಅಂತ ನಾವು ರೆಡಿ ಮಾಡ್ತಾ ಇದ್ದೀವಿ. ಇಂಥ ದಿನಮಾನಗಳಲ್ಲಿ ಈ ವೇಳೆಯಲ್ಲಿ ಇಂಥ ಶುಭ ಗಳಿಗೆಯಲ್ಲಿ ನಮ್ಮ ಸಾಹೇಬರು ಸಂಗಮೇಶ್ವರ ಸಾಹೇಬ್ರು ನಮ್ಮ ಊರಿನ ಒಬ್ಬ ದೊಡ್ಡ ಅಧಿಕಾರಿ ಆಗ್ಯಾನಲ್ಲ ಅನ್ನೋದೊಂದು ದೊಡ್ಡ ಹೆಮ್ಮೆ. ಒಂದು ದೃಷ್ಟಿಯಿಂದ ಹೇಳಿದ್ರೆ ಕಣ್ಣೀರು ಬಾಷ್ಪ ಆಗುತ್ತೆ. ಅದು ಯಾಕಂದ್ರೆ ಅದು ತಾಳ್ಕೊಳ್ಳೋಂಥ ಶಕ್ತಿ ನನ್ನದಿಲ್ಲ. ಯಾಕಂದ್ರೆ ಒಂದು ಕಷ್ಟದಲ್ಲಿ ಇದ್ದಂಥ ವ್ಯಕ್ತಿಗೆ ಮೇಲ್ಗಡೆ ಇರುವೆ ಹೆಂಗೆ ಸಾಯ್ತದೆ ಅಂತೇಳಿ ಒಂದು ಪಾರಿವಾಳ ಇರುವೆಗೆ ತೆಗಿತದಲ್ಲ, ಆ ಥರ ನಮ್ಮಂಥವ್ರಿಗೆಲ್ಲ ಬಡವರಿಗೆ ತೆಗೆದವ್ರಂಥ ವ್ಯಕ್ತಿಗಳು. ಈಗ ಆಲ್ರೆಡಿ ಇದು ಮುದ್ದೇಶ್ ಪ್ರಭುನ ಮಠದಲ್ಲಿ ನಾವು ಬಂದಿದ್ದ ಕಾರಣ ಏನಂದರೆ ಅವ್ರ ಮ್ಯಾರೇಜ್ ಆದಂಥ ಜಾಗ ಇಲ್ಲಿ ಏನೋ ಒಂದು ಜೀರ್ಣೋದ್ಧಾರ ಆಗಲಿ ಅಂತೇಳಿ ನಂದೊಂದು ಅಭಿಪ್ರಾಯ ಪಟ್ಟಿದ್ದೆ. ಆ ಅಭಿಪ್ರಾಯಕ್ಕೆ ಅವರು ಕೂಡ ಓಕೆ ಅಂತ ಹೇಳಿದ್ರು. ಅದೇ ನನಗೆ ಮತ್ತೊಂದು ಏನು ವಿಷಯ ಬೇಕಾಗಿಲ್ಲ ಮೇಡಮ್. ನಮ್ಮ ಒಂದೇ ಒಂದು ರಿಕ್ವೆಸ್ಟ್ ಅಥವಾ ಐ ಡೋಂಟ್ ನೋ ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ನಿಮಗೆ ಚಿರಋಣಿಯಾಗಿದ್ದೀವಿ. ಯಾಕೆ ಅಂತಂದರೆ ನಮ್ಮ ರಿಕ್ವೆಸ್ಟ್ಗೆ ನೀವು ಸ್ಪಂದಿಸಿದ್ರಿ, ಸ್ಪಂದನೆ ನೀಡಿ ಇಲ್ಲಿ ತನಕ ನಮಗೆ ಬೆಂಗಳೂರಿಂದ ಇಲ್ಲಿ ತನಕ ಬರೋದಕ್ಕೆ ಅವಕಾಶ ಮಾಡಿಕೊಟ್ರಿ. ನಿಮ್ಮ ಊರಿನ ಎಲ್ಲ ಸ್ಥಳಗಳನ್ನು ನಾವು ಬಂದಿದ್ದು ಡಾಕ್ಟರ್ ಸಂಗಮೇಶ ಉಪಾಸೆರವರ ಸಾಧನೆಗಳನ್ನು ಜನರಿಗೆ ತಿಳಿಸೋದಕ್ಕೋಸ್ಕರ. ಆದರೆ ನಿಮ್ಮಲ್ಲಿ ಎಷ್ಟು ಬ್ರಾಡ್ ಮೈಂಡ್ ಸೆಟ್ ಇದೆ ಅಂತಂದರೆ ನಿಮ್ಮ ಜೊತೆಗೆ ನೀವು ಯಾರನ್ನೂ ಬಿಡಲಿಲ್ಲ, ಇಡೀ ಊರವ್ರನ್ನ ನೆನಪಿಸ್ಕೊಂಡಿದ್ದೀರಾ. ಯಾವುದೋ 1ನೇ ಕ್ಲಾಸಿನ ಗೆಳೆಯನಿಂದ ಹಿಡಿದು ಇದುವರೆಗೂ ನಿಮ್ಮ ಜೊತೆಲಿದ್ದು ಸಾಕಿ ಸಲುತ್ತಾ ಇರುವಂತಹ ತಾಯಿ ಹೆಂಡತಿ ಆಗಿರೋ ಅಥವಾ ನಿಮ್ಮ ಸಂಗಾತಿ ಅಥವಾ ಇಡೀ ಫ್ಯಾಮಿಲಿ ಫ್ರೆಂಡ್ಸು ಪ್ರತಿಯೊಬ್ಬರನ್ನು ನೆನಪಿಸ್ಕೊಂಡಿದ್ದೀರಾ. ನಿಮ್ಮ ಸಾಧನೆ ಅದೆಷ್ಟೋ ಮಕ್ಕಳಿಗೆ ಸ್ಫೂರ್ತಿ ಆಗಬೇಕು ಸರ್. ನಿಮಗೆ ಶರಣು ಶರಣಾರ್ಥಿ, ಸಾವಿರದ ಶರಣು, ಶರಣರ ನಾಡಿನ ಶರಣರ ಬೀಡಿನ ನಿಜವಾದ ಶರಣರು ನೀವು. ನಿಮಗೆ ನಮ್ಮ ಪರವಾಗಿ ಶರಣು ಶರಣಾರ್ಥಿಯನ್ನ ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ಮಾತು ನಮಗಾಗಿ, ನಮ್ಮ ವೀಕ್ಷಕರಿಗಾಗಿ. ನೀವು ಮಾಡ್ತಾ ಇರೋ ಈ ತರದ ಪ್ರಯತ್ನಗಳು ಹೆಚ್ಚಾದಟ್ಟು ಒಳ್ಳೆಯದು. ಆಮೇಲೆ ಎಲೆಮರೆ ಕಾಯಿ ಥರ ಸಾಧನೆ ಮಾಡೋರು ನಾನೊಬ್ಬನೇ ಅಂತಲ್ಲ, ಭಾಳಷ್ಟು ಜನ ಇರ್ತಾರೆ. ನಾನೊಬ್ಬ ನಟನಾಗಿರೋದ್ರಿಂದ, ಬರಹಗಾರನಾಗಿರೋದ್ರಿಂದ, ಅಧಿಕಾರಿಯಾಗಿರೋದ್ರಿಂದ ನಾನು ಕಾಣಿಸ್ತೇನೆ, ನಾನು ಎಲ್ಲರಿಗೂ ಎದ್ದು ಕಾಣಿಸ್ತೇನೆ. ಆದರೆ ನನ್ನ ಥರ ಎದ್ದು ಕಾಣಿಸದೇ ಇರುವ ಭಾಳಷ್ಟು ಜನ ಸಾಧಕರು ಆಯಾ ಕ್ಷೇತ್ರದಲ್ಲಿರ್ತಾರೆ. ಅವ್ರನ್ನು ಆ ಥರದ ಜನಗಳನ್ನ ಗುರುತಿಸ್ಬೇಕು. ಮತ್ತು ಅವ್ರ ಸಾಧನೆಯನ್ನು 4 ಮಂದಿ ಮುಟ್ಟಿಸೋ ಪ್ರಯತ್ನ ಮಾಡಿದ್ರೆ ಮಾಧ್ಯಮಗಳ ಪ್ರಯತ್ನ ಸಾರ್ಥಕ ಆಗುತ್ತೆ. ದೊಡ್ಡ ಮಾಧ್ಯಮಗಳು ಅಪರೂಪಕ್ಕೆ ಆ ಥರ ಕೆಲಸ ಮಾಡ್ತಾರೆ. ಆಮೇಲೆ ನಿಮ್ಮ ಮಾಧ್ಯಮದ ಮೂಲಕ ಈ ಥರದ ಸಾಧಕರುಗಳು 4 ಮಂದಿಗೆ ಬೆಳಕು ಕಾಣಿಸ್ಲಿಕ್ಕೆ ಸಾಧ್ಯ ಆಗೋದಾದರೆ ಒಂದಷ್ಟು ಮಕ್ಕಳುಗಳ ಮೇಲೆ ಪರಿಣಾಮ ಆಗಿ ಆ ಮಕ್ಕಳು ತಮ್ಮ ಬದುಕನ್ನು ತೀಡಿಕೊಳ್ಳುವ ರೂಪಿಸಿಕೊಳ್ಳುವ ಮನಸ್ಥಿತಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಹೇಳಿದಾಗೆ ಭಾಳ ಮಕ್ಕಳಲ್ಲಿ ಈ ಆ ಥರದ ಸಹನೆ, ತಾಳ್ಮೆ ಗುಣಗಳು ಇಲ್ಲ ಅನ್ನುವಂಥದ್ದು. ಈಗಿನ ಕಾಲಮಾನ ಬದಲಾಗಿದೆ, ಆ ಕಾಲಮಾನಕ್ಕೆ ತಕ್ಕಂಥ ವ್ಯಕ್ತಿತ್ವಗಳು ರೂಪಿತ ಆಗ್ತಾ ಇರ್ತವೆ. ಹಾಗಾಗಿ ಈ ಥರದ ಪ್ರಯತ್ನಗಳು ಆ ವ್ಯಕ್ತಿತ್ವವನ್ನು ಇನ್ನಷ್ಟು ಮೆರುಗು ಕೊಡೋ ನಿಟ್ಟಿನಲ್ಲಿ ಆಗಲಿ ಅಂತ ಆಶಿಸ್ತೇನೆ. ನಿಮ್ಮ ನೋಡುಗರಿಗೂ ಕೂಡ ನಾನು ಶುಭಾಶಯಗಳನ್ನು ಹೇಳ್ತೇನೆ. ಆದರೆ ನೀವು ಈ ನಮ್ಮ ಊರಿಗೆ ಬಂದು, ಹಳ್ಳಿಗೆ ಬಂದು, ಈ ನನ್ನ ಊರಿನ ಜನಗಳ ಜೊತೆ ಬೆರೆತು, ಅಥವಾ ನಾನು ಓದಿರೋ ಸ್ಕೂಲು, ನನ್ನ ಹೊಲ ಮನೆ, ನನ್ನ ಸಂಬಂಧಿಕರು, ನನ್ನ ಊರವರು, ಪಂಚಾಯತ್, ಈ ಥರದ್ದೆಲ್ಲ ನೀವು ತೋರಿಸಿದಿರಲ್ಲ, ನಾನು ನಿಮಗೆ ಚಿರಋಣಿಯಾಗಿರ್ತೇನೆ. ನಿಮ್ಮ ಪ್ರೀತಿ ವಿಶ್ವಾಸ ಮತ್ತು ಜನಗಳ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಆಶಿಸ್ತೇನೆ. ಮತ್ತು ಮುಂದೆನೂ ಕೂಡ ನಾನು ಮತ್ತಷ್ಟು ಪ್ರಯತ್ನಗಳು, ಅದು ಬರಹದ ಮೂಲಕ ಆಗಿರ್ಬೋದು, ನಟನೆ ಮೂಲಕ ಆಗಿರ್ಬೋದು, ಅಥವಾ ನಾನೊಬ್ಬ ಅಧಿಕಾರಿಯಾಗಿ ನನ್ನದೇ ಆದ ಲಿಮಿಟ್ನಲ್ಲಿ ಮಾಡುವ ಕೆಲಸ ಕಾರ್ಯಗಳಾಗಿರ್ಬೋದು, ಅದೆಲ್ಲವೂ ಕೂಡ ಸಮಾಜಮುಖಿಯಾಗಿರ್ತದೆ ಮತ್ತು ಸಮಾಜ ಪರವಾಗಿರ್ತದೆ. ಯಾವತ್ತೂ ಸಮಾಜ ವಿರೋಧಿಯಾದಂಥ ಯಾವ ಕಾರ್ಯಗಳು ನನ್ನಿಂದ ನಡಲಿಕ್ಕೆ ಸಾಧ್ಯ ಇಲ್ಲ, ನಡೆಯೋದಿಲ್ಲ. ಯಾಕಂದ್ರೆ ಈ ತರದ ಮುದ್ದೇಶ ಪ್ರಭುಗಳ ಅಥವಾ ಈ ಜಾಗದ ಈ ವಾತಾವರಣ ಪ್ರಭಾವ ಅಥವಾ ಈ ಶರಣರ ಪ್ರಭಾವ, ಈ ನಾಡಿನ ಶರಣರ ಪ್ರಭಾವ, ಆ ನೆರಳಿನಲ್ಲಿ ನಾವೆಲ್ಲ ಬೆಳೆದಂಥವ್ರು. ಹಾಗಾಗಿ ಆ ಆತ್ಮಸಾಕ್ಷಿ
ಯಾವತ್ತೂ ಜಾಗೃತ ಆಗಿರ್ತದೆ. ಆ ಮೂಲಕ ನಮ್ಮಲ್ಲಿ ಒಂದು ನೈತಿಕ ಪ್ರಜ್ಞೆ ಯಾವತ್ತೂ ಪ್ರಜ್ಞಾಸ್ಥಿತಿಯಲ್ಲಿರ್ತದೆ, ಯಾವತ್ತೂ ನಿದ್ರಾಸ್ಥಿತಿಯಲ್ಲಿ ಇರೋದಿಲ್ಲ. ಹಾಗಾಗಿ ನಾವು ಪ್ರಜ್ಞಾವಂತರಾಗಿ ಇನ್ನಷ್ಟು ಜನಕ್ಕೆ ಬೆಳಕಾಗುವ ಕೆಲಸಗಳನ್ನು ಮಾಡೋಣ ಮತ್ತು ನಮ್ಮ ನಾಡಿನ ಈ ಥರದ ಪ್ರಜ್ಞಾವಂತ ಜನಗಳ ಸಾಕ್ಷಿ ಪ್ರಜ್ಞೆಯನ್ನು ಮತ್ತಷ್ಟು ಮಕ್ಕಳ ಮೇಲೆ ಪ್ರಭಾವ ಬೀರಿಸೋದ್ರ ಮೂಲಕ ನಾವು ಒಂದಷ್ಟು ಮನಸ್ಸುಗಳನ್ನು ಕಟ್ಟುವ, ಒಂದಷ್ಟು ಕನಸುಗಳನ್ನು ಕಟ್ಟುವ, ಒಂದಷ್ಟು ಬದುಕುಗಳನ್ನು ಕಟ್ಟುವ ಕೆಲಸ ನೀವು ಒಟ್ಟಿಗೆ ಮಾಡೋಣ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಶುಭವಾಗಲಿ. ಸರ್, ಮನಸ್ಸು ಕಟ್ಟುವ, ಕನಸು ಕಟ್ಟುವ, ಬದುಕು ಕಟ್ಟುವ ಕಾಯಕ ಇದೀಗ ತಾನೇ ಶುರುವಾಗಿದೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಖಂಡಿತ ಮುಖ್ಯ, ಅತ್ಯಗತ್ಯ. ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ನಾವು ಆಶಿಸ್ತಾ ಬೇಡಿಕೊಳ್ತಾ ನಮ್ಮ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.